ನಮಸ್ಕಾರ, ಹೆಂಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್. ಐ ನೋ ಇದು ಲಾಂಗ್ ಓವರ್ ಡ್ಯೂ ಯೂಟ್ಯೂಬ್ ವಿಡಿಯೋ ಆಗಿದೆ ಅಂತ, ಬಟ್ ಈಗಲೇ ನನಗೆ ಟೈಮ್ ಸಿಕ್ಕಿರೋದು ಇದನ್ನ ಎಡಿಟ್ ಮಾಡಿ ಹಾಕಕ್ಕೆ. ನಾನು ಈ ಸಲ ಇಂಡಿಯಾಗೆ ಹೋದಾಗ ನಮ್ಮಮ್ಮ ಜೊತೆ ಒಂದು ಟ್ರಿಪ್ ಹೋಗಿದ್ದೆ, ಅದೇ ಉಡುಪಿ ಮಂಗಳೂರು. ಈ ವ್ಲಾಗ್ ಅದ್ರ ಬಗ್ಗೆ ಆಗಿರುತ್ತೆ. ಸೊ ಬೆಳಗ್ಗೆನೇ ಎದ್ದು ಮೆಟ್ರೋ ಇಂದ ಮೆಜೆಸ್ಟಿಕ್ ತನಕ ಹೋದ್ವಿ. ಟ್ರೈನಲ್ಲಿ ಟ್ರಾವೆಲ್ ಮಾಡಿ ತುಂಬಾನೇ ವರ್ಷಗಳಾಗೋಗಿತ್ತು. ಸೊ ಅದೊಂದು ಬಕೆಟ್ ಲಿಸ್ಟ್ ಟಿಕ್ ಆಫ್ ಮಾಡೋಣ ಅಂತ ಟ್ರೈನಲ್ಲಿ ಬೆಂಗಳೂರಿಂದ ಮಂಗಳೂರು ತನಕ ಹೊರಟ್ವಿ. ಎಷ್ಟು ಎಕ್ಸೈಟಿಂಗ್ ಆಗಿದ್ದೆ ಹೋಗೋದಕ್ಕೆ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಸ್ವಲ್ಪ ಡಿಸಪಾಯಿಂಟ್ ಅಂತೂ ತುಂಬಾನೇ ಆಯಿತು. ರೈಲ್ವೆ ಸ್ಟೇಷನ್ನ ಸ್ವಲ್ಪ ನೀಟಾಗಿ ಇಟ್ಕೊಳ್ಬೇಕು ಅಂತ ತುಂಬಾನೇ ಅನಿಸ್ತು. ಎಲ್ಲಿ ನೋಡಿದ್ರು ವಾಸನೆ. ಜನ ಇಷ್ಟೊಂದು ಮೂವ್ಮೆಂಟ್ ಇದ್ದಾಗ ಐ ರಿಯಲಿ ಥಿಂಕ್ ದೇ ಶುಡ್ ಕೀಪ್ ಅಪ್ ವಿತ್ ದ ಕ್ಲೆನ್ಲಿನೆಸ್. ಈ ರೈಲ್ವೆ ಸ್ಟೇಷನ್ಗೆ ಯಾವಾಗ ಹೋದ್ರೂ ಕನ್ಫ್ಯೂಷನ್, ಯಾವ ಪ್ಲಾಟ್ಫಾರ್ಮ್ ಎಲ್ಲಿಂದ ಹತ್ತಬೇಕು ಅಂತ. ಸೊ ಫೈನಲಿ ನಾವು ಹತ್ತಬೇಕಾಗಿದ್ದ ಪ್ಲಾಟ್ಫಾರ್ಮಿಗೆ ಬಂದು ಟ್ರೈನ್ ಹತ್ಕೊಂಡ್ವಿ. ಮನೆಯಿಂದಾನೇ ಚೂರು ಮೊಸರನ್ನ ಮತ್ತೆ ಪಲ್ಯ ತಂದ್ಬಿಟ್ಟಿದ್ವಿ. ಅದೇ ತಿಂದು, ಸ್ವಲ್ಪ ಚಿಕ್ಕಿ ಇತ್ತು ಅದನ್ನು ತಿಂದು, ನಾನು ಅಪ್ಪ ಬರ್ತಲ್ಲಿ ಮಲ್ಕೊಂಡೆ, ಅಮ್ಮ ಕೆಳಗಡೆ ಮಲ್ಕೊಂಡ್ರು. ಸೊ ಬೆಳಗ್ಗೆ ಎದ್ವಿ, ಡಿಸ್ಟರ್ಬ್ ಸ್ಲೀಪೇ ಇತ್ತು ಅನ್ಕೊಳ್ಳಿ. ಕಣ್ಬಿಟ್ಟು ಹಿಂಗೆ ಆಚೆ ನೋಡಿದ್ರೆ, ಓ ಮೈ ಗಾಡ್, ದ ಸೀನರಿ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ದ ವೆದರ್ ಡೆಫಿನೆಟ್ಲಿ ಕಾಂಪ್ಲಿಮೆಂಟೆಡ್ ಇಟ್. ಏನು ಅನ್ಸುತ್ತೆ ಗೊತ್ತಾ ನನಗೆ, ನಮ್ಮ ಬೆಂಗಳೂರಿಯನ್ಸ್ಗೆ ಎಲ್ಲಿ ಏನು ಸ್ವಲ್ಪ ಸೀನರಿ ಕಂಡ್ರೂ ಎಕ್ಸೈಟ್ ಆಗ್ತೀವಿ. ಬಿಕಾಸ್ ವಿ ಆರ್ ನಾಟ್ ಯೂಸ್ ಟು ದ್ಯಾಟ್ ಅಲ್ವಾ. ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇದ್ಬಿಟ್ಟು ಅದೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಅಂತ ಐ ಫೀಲ್. ಸೊ ಹಾಗೆ ವ್ಯೂಸ್ ನೋಡಿಕೊಂಡು ನಮ್ಮಮ್ಮ ಜೊತೆ ಹರಟೆ ಹೊಡ್ಕೊಂಡು ಹಾಗೆ ನೋಡ್ತಾ ನೋಡ್ತಾ ಮ್ಯಾಂಗ್ಳೂರಿಗೆ ಬಂದೇ ಬಿಟ್ವಿ. ಆಲ್ಮೋಸ್ಟ್ ಅರೌಂಡ್ 10.5 to 11 hours ಇತ್ತು ಜರ್ನಿ. ಸಾಕಾಗೋಯ್ತು. ನಾನು ಅನ್ಕೊಂಡಿದ್ದೆ ಊಬರು, ಓಲಾ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟು ಈಸಿ ಇರಲಿಲ್ಲ ಟು ಗೆಟ್ ದ ಆಟೋ. ಫೈನಲಿ ಯಾರೋ ಒಬ್ರು ಸಿಕ್ಕರು. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಇನ್ ಡೇ 1 ವಾಸ್ ಕೊರಗಜ್ಜ. ಸೊ ಅದ್ರ ಹತ್ರನೇ ಇರೋ ಯಾವುದೋ ಒಂದು ಹೋಟೆಲ್ಗೆ ಚೆಕ್ ಇನ್ ಮಾಡ್ಕೊಂಡ್ವಿ, ಸುಮ್ಮನೆ ಫ್ರೆಶ್ ಅಪ್ ಆಗಕ್ಕೆ ಅಷ್ಟೇನೆ. ಸೊ ದ ಹೋಟೆಲ್ ವಾಸ್ ರಿಯಲಿ ಆವ್ರೇಜ್. ಸೊ ಫ್ರೆಶ್ ಅಪ್ ಆಗಿ ನಾವು ಆಟೋ ಹತ್ಕೊಂಡು ಅಲ್ಲೇ ಒಂದು 5 minutes ಡ್ರೈವಲ್ಲೇನೆ ಕೊರಗಜ್ಜ ದೇವಸ್ಥಾನ ಇರೋದು. ಅಲ್ಲಿಗೆ ಆಫರ್ ಮಾಡಬೇಕಾಗಿರೋ ಪೂಜೆ ಸಾಮಾನೆಲ್ಲ ತಗೊಂಡು ನಾವು ಹೋಗಿದ್ದೆ ಆದ ಸ್ಥಳ ಕೊರಗಜ್ಜನ ನೋಡೋದಕ್ಕೆ. ಇಲ್ಲಿ ಆ್ಯಕ್ಚುಲಿ ತುಂಬ ಕೊರಗಜ್ಜನ ದೇವಸ್ಥಾನಗಳು ಇವೆ. ಇದು ಆದ ಸ್ಥಳ ಆ್ಯಂಡ್ ಇಂಪಾರ್ಟೆಂಟ್ ಒನ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಫಸ್ಟ್ ಹೋದ್ವಿ. ಅಲ್ಲಿ ವಿಡಿಯೋ ಎಲ್ಲ ತೆಕ್ಕೊಳ್ಳೋಂಗೆ ಇರಲಿಲ್ಲ, ಆದರೂ ಆದಷ್ಟು ತೆಗ್ದಿದ್ದೀನಿ. ನನಗೆ ಕೊರಗಜ್ಜನ ಬಗ್ಗೆ ಎಸ್ಪೆಷಲಿ ಗೊತ್ತಾಗಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಏನಿದು ಅನ್ನೋ ಕ್ಯೂರಿಯಾಸಿಟಿನಲ್ಲೇ ಐ ವೆಂಟ್ ದೇರ್ ಫಸ್ಟ್, ಐ ಆಮ್ ನಾಟ್ ಗೋನಾ ಲೈ. ಬಟ್ ಅಲ್ಲಿ ಹೋಗಿದ ತಕ್ಷಣ ನನಗಾಗಿದ್ದ ವೈಬ್ಸು ಇಟ್ ವಾಸ್ ರಿಯಲಿ ಸಮಥಿಂಗ್ ಡಿವೈನ್ ಅಂತಲೇ ಹೇಳ್ಬೋದು. ಐ ಫೆಲ್ಟ್ ರಿಯಲಿ ಲೈಟ್. ಅದನ್ನು ನಿಜವಾಗ್ಲೂ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಿಡಿ. ಸೊ ಕೊರಗಜ್ಜನ ಆದ ಸ್ಥಳ ನೋಡಿಕೊಂಡು ನಾವು ಹೋಗಿದ್ದು ನೆಕ್ಸ್ಟು ರಕ್ತೇಶ್ವರಿ ಅಮ್ಮನವರನ್ನು ನೋಡೋದಕ್ಕೆ. ಈ ಸ್ಥಳದಲ್ಲೇ ಇನ್ನೊಂದು ಕೊರಗಜ್ಜನ ದೇವಸ್ಥಾನ ಇದೆ, ಇದೂ ಸ್ವಲ್ಪ ಫೇಮಸ್ ಇದೆ ಇಲ್ಲಿ. ನೀವಿಲ್ಲಿ ನೋಡ್ಬೋದು, ಆದ ಸ್ಥಳ ಸ್ವಾಮಿ ಕೊರಗಜ್ಜ ಅಂತ. ಇಲ್ಲಿ ನಾವು ವಿಡಿಯೋ ತೆಕ್ಕೊಳ್ಳೋಕೆ ಬಿಡ್ತಾಯಿದ್ರು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗಿಸಿ ಪ್ರಸಾದ ಇಸ್ಕೊಂಡು ನಾವು ಹೊರಟಿದ್ದೆ ನೆಕ್ಸ್ಟು ಊಟ ಮಾಡೋಣ ಅಂತ. ಸಖತ್ ಹಶ್ವಾಗ್ತಾ ಇತ್ತು. ನಾವು ಉಳ್ಕೊಂಡಿದ್ದ ಹೋಟೆಲ್ ಆಪೋಸಿಟಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು. ಇಟ್ ವಾಸ್ ಆ್ಯಕ್ಚುಲಿ ಗುಡ್. ಹೆಂಗಿರುತ್ತೋ ಅಂತ ಅನ್ಕೊತಾ ಇದ್ವಿ, ಬಟ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಸೊ ಊಟ ಮಾಡಿಕೊಂಡು ವಿ ಕೇಮ್ ಬ್ಯಾಕ್ ಟು ದ ಹೋಟೆಲ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಚೆಕ್ಔಟ್ ಮಾಡೋ ಟೈಮ್ ಬಂತು. ಇವಾಗ ಸೆಕೆ ಹಿಟ್ಟಾಗಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಯಪ್ಪ, ಏನು ಹ್ಯುಮಿಡಿಟಿನೋ ಏನೋ ಗೊತ್ತಿಲ್ಲ, ಸಖತ್ ಸೆಕೆ ಆಗ್ತಾಯಿತ್ತು. ಆಮೇಲೆ ನಾವು ಅಲ್ಲಿಂದ ಚೆಕ್ಔಟ್ ಮಾಡಿ ಬಸ್ ಹತ್ಕೊಂಡು ನಾವು ಉಡುಪಿ ಕಡೆಗೆ ಬಂದ್ವಿ. ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಟ್ರಾವೆಲ್ ಮಾಡಬೇಕಾಗಿತ್ತು, ಬಿಕಾಸ್ ವಿ ಡಿಡ್ಂಟ್ ರೆಂಟ್ ಆರ್ ಹೈಯರ್ ಎನಿ ಕ್ಯಾಬ್ ಆರ್ ವೆಹಿಕಲ್. ಬಸ್ ಇಳಿದು ನಾವು ಹೋಗಿದ್ದೆ ದ ವೈಟ್ ಲೋಟಸ್ ಹೋಟೆಲ್ಗೆ. ಐ ವಾಸ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್ ಹೋಟೆಲ್. ಇದು ಲೈಕ್ ಹಾರ್ಡ್ಲಿ 5 minutes ವಾಕ್ ಇದೆ ಫ್ರಮ್ ಉಡುಪಿ ಶ್ರೀಕೃಷ್ಣ ಮಠ. ಆಮೇಲೆ ಇದು ಸ್ಟಾರ್ ಹೋಟೆಲ್ ಆ್ಯಂಡ್ ರಿವ್ಯೂಸ್ ತುಂಬ ಚೆನ್ನಾಗಿತ್ತು ಗೂಗಲಲ್ಲಿ. ಸೊ ಅದಕ್ಕೆ ವಿ ಬುಕ್ ದಿಸ್ ಹೋಟೆಲ್ ಫಾರ್ ದ ಸ್ಟೇ. ನಾವು ಚೆಕ್ ಇನ್ ಟೈಮ್ಗಿಂತ ಸ್ವಲ್ಪ ಅರ್ಲಿ ಹೋಗಿದ್ವಿ, ಬಟ್ ದೇ ವರ್ ಕೈಂಡ್ ಎನಫ್ ಟು ಲೆಟ್ ಅಸ್ ಚೆಕ್ ಇನ್ ಅರ್ಲಿ. ಸೊ ನಮ್ಮ ರೂಮ್ ಹೆಂಗಿತ್ತು ಗೊತ್ತಾ, ಎಂಟರ್ ಆಗಿದ ತಕ್ಷಣ ಅಲ್ಲಿ ಬ್ಯಾಗ್ ಸ್ಟೋರೇಜಿಗೆ ಒಂದು ಯೂನಿಟ್ ಇತ್ತು. ಆಮೇಲೆ ಹಾಗೆ ಸ್ಟ್ರೇಟ್ ಬಂದರೆ ದೇ ವಾಸ್ ದಿಸ್ ಹ್ಯೂಜ್ ಮಿರರ್ ರೆಡಿ ಆಗೋದಕ್ಕೆ. ಆಮೇಲೆ ಅಲ್ಲೇ ಟಿ ವಿ ಇತ್ತು, ಕುತ್ಕೊಳ್ಳೋದಕ್ಕೆ ಸೋಫಾನೂ ಇತ್ತು, ಆ್ಯಂಡ್ ಇಟ್ ವಾಸ್ ಅ ಬಿಗ್ ಮಾಸ್ಟರ್ ಬೆಡ್. ಆಮೇಲೆ ವಾಪಸ್ ಎಂಟ್ರೆನ್ಸಲ್ಲೇ ರೈಟ್ ಸೈಡ್ಗೆ ಬಾತ್ರೂಮ್ ಇತ್ತು. ಇಟ್ ವಾಸ್ ಪ್ರಿಟಿ ಡೀಸೆಂಟ್, ಚೆನ್ನಾಗೇ ಇತ್ತು. ಕಂಪೇರ್ ಟು ಆ ಪ್ರೀವಿಯಸ್ ಹೋಟೆಲ್ ಇದು ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಕ್ಲಾಸೆಟಲ್ಲಿ ಸ್ವಲ್ಪ ಸ್ಟೋರೇಜ್ಗೆ ಲಾಕರ್ ಎಲ್ಲ ಇತ್ತು. ಟ್ರಾವೆಲ್ ಮಾಡಿ ಸಾಕಾಗಿ ನಮ್ಮಮ್ಮ ನಾನು ಡೈವ್ ಹೊಡ್ಕೊಂಡು ಬೆಡ್ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆಮೇಲೆ ಕಾಂಪ್ಲಿಮೆಂಟ್ರಿ ಹೈ ಟೀ ಇತ್ತು ಇನ್ ದ ಈವ್ನಿಂಗ್. ಸೊ ಅದಕ್ಕೆ ಕ್ವಿಕ್ಕಾಗಿ ರೆಡಿಯಾಗಿ ವಿ ವೆಂಟ್ ಟು ದ ರೆಸ್ಟೋರೆಂಟ್ ಹೊತ್ತು ನೋಡೋದಕ್ಕೆ ತುಂಬಾ ಲಕ್ಸುರಿಯಸ್ ಆ್ಯಂಡ್ ಚೆನ್ನಾಗಿತ್ತು. ಹೋಪ್ಫುಲಿ ಟೇಸ್ಟು ಹಾಗೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ಹೈ ಟೀಗೆ ಅವರು ಪಕೋಡ, ಮಿಕ್ಸ್ಚರ್, ಮೋತಿಚೂರ್ ಲಡ್ಡು, ಆಮೇಲೆ ಕೋಕೋನಟ್ ಲಡ್ಡು ಅಂತ ಮಾಡಿದ್ರು, ಅದು ಚೆನ್ನಾಗಿತ್ತು. ಟೀ, ಕಾಫಿ ಎಲ್ಲ ಇತ್ತು. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಸ್ವಲ್ಪ ಹರಟೆ ಹೊಡ್ಕೊಂಡು ಆಮೇಲೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ದರ್ಶನಕ್ಕೆ ಹೊರಟ್ವಿ. ಆಗಲೇ ಹೇಳ್ದಂಗೆ ಇಟ್ ವಾಸ್ ಹಾರ್ಡ್ಲಿ 5 minutes ವಾಕ್ ಫ್ರಮ್ ಆ ಹೋಟೆಲ್. ಇಲ್ಲಿ ಬೇಕಾದರೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ಬೋದಿತ್ತು.
ನಾನು ಲಾಸ್ಟ್ ಟೈಮ್ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದು ಆಲ್ಮೋಸ್ಟ್ ಒಂದು 7 to 8 ಇಯರ್ಸ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಡೆಫಿನೆಟ್ಲಿ ತುಂಬಾ ಡೆವಲಪ್ ಆಗಿದೆ. ಸೊ ಹಿಂಗೆ ಎಂಟರ್ ಆಗಿದ ತಕ್ಷಣ ಅಲ್ಲೇ ಭಜನೆ ಮಾಡ್ತಾಯಿದ್ರು. ಆಮೇಲೆ ಅಲ್ಲೇ ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ಬಿಟ್ಟು ದೇವ್ರನ್ನ ನೋಡೋಕ್ಕೆ ಹೊರಟ್ವಿ. ರಶ್ಶು ಲಕ್ಕಿಲಿ ಅಷ್ಟೊಂದು ಇರಲಿಲ್ಲ. ಸೊ ಫಸ್ಟು ಹೋಗಿ ದರ್ಶನ ಮುಗಿಸ್ಕೊಂಡ್ಬಿಡೋಣ ಅಂತ ಹೊರಟ್ವಿ. ದರ್ಶನ ಅಂತೂ ನಿರ್ವಿಘ್ನವಾಗಾಯಿತು. ಸೊ ಅಲ್ಲೇ ಸುತ್ತಮುತ್ತ ಇನ್ನೂ ಬೇರೆ ಟೆಂಪಲ್ಸ್ ಇದೆಯಲ್ಲ ಅದೆಲ್ಲ ನೋಡಿಕೊಂಡು ಪ್ರಸಾದ ಎಸ್ಕೊಂಡು ಕಲ್ಯಾಣಿ ಹತ್ರ ಆಡೋದಕ್ಕೆ ನಾನು ಫುಲ್ ಎಕ್ಸೈಟೆಡ್ ಆಗಿದೆ. ಬಟ್ ಇಲ್ಲಿ ಗ್ರಿಲ್ ಹಾಕ್ಬಿಟ್ಟು ಏನೋ ಬಿಟ್ಟಿಲ್ಲ, ಸ್ವಲ್ಪ ಬೇಜಾರಾಯಿತು. ಸೊ ಬೇರೆ ಟೆಂಪಲ್ಸ್ ಎಲ್ಲ ಅಲ್ಲಿ ನೋಡಿಕೊಂಡು ನಾವು ವಾಪಸ್ ರೂಮಿಗೆ ಹೊರಟ್ವಿ. ರೂಮ್ ಹತ್ರನೇ ಇರೋ ಕಾರಣ ಹೋಗಿ ಬಂದು ಮಾಡೋ ಅಷ್ಟು ಲಕ್ಸುರಿ ನಮಗಿತ್ತು. ಸೊ ರಾತ್ರಿ ಊಟಕ್ಕೆ ಮತ್ತೆ ಬಂದ್ವಿ, ಮಠದಲ್ಲೇ ಊಟ ಮಾಡೋಣ ಅಂತ. ಸೊ ನೋಡಿ ಊಟದ ಹಾಲ್ ಹಿಂಗಿತ್ತು. ಇನ್ನೂ ಯಾರೂ ಬಂದಿರಲಿಲ್ಲ, ಸೊ ಅದಕ್ಕೆ ವಿಡಿಯೋ ತೆಕ್ಕೊಳ್ಳೋಕೆ ಸಾಧ್ಯ ಆಯಿತು. ಆಮೇಲೆ ಊಟ ಬಡಿಸುವಾಗ ತೆಕ್ಕೊಳ್ಳೋಕೆ ಬಂದಾಗ ಅವರು ತೆಗಿಬಾರ್ದು ಅಂತ ಹೇಳಿದ್ರು. ಓಕೆ ಉಪ್ಸ್ ಸಾರಿ ಅಂತ ಕೇಳಿಬಿಟ್ಟು ಅದನ್ನು ಆಫ್ ಮಾಡಿದೆ. ಊಟ ಅಂತೂ ಸಿಂಪಲ್ ಯೆಟ್ ಡಿಲೈಟ್ಫುಲ್ ಆಗಿತ್ತು. ಸೊ ಊಟ ಮುಗಿಸಿ ಆಚೆ ಬಂದರೆ ಇಲ್ಲಿ ರಥೋತ್ಸವ ಥರ ಏನೋ ಮಾಡ್ತಾಯಿದ್ರು. ಫುಲ್ ಉಡುಪಿ ಅಂತೂ ಒಳ್ಳೆ ಹಬ್ಬದ ಸಂಭ್ರಮ ಆಯಿತು. ಎಲ್ಲ ಡೆಕೋರೇಷನ್ಸ್ ಮಾಡಿದರು. ಇನ್ನೇನು ಸ್ವಲ್ಪ ದಿನದಲ್ಲಿ ಪರ್ಯಾಯ ಇದೆಯಂತ ಅದಕ್ಕೇ. ಸೊ ಅದೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ವಿ ವೆಂಟ್ ಬ್ಯಾಕ್ ಟು ದ ಹೋಟೆಲ್. ಹಿಂಗಿತ್ತು ನಮ್ಮ ಫಸ್ಟ್ ಡೇ. ಸೊ ಸೆಕೆಂಡ್ ಡೇ ಬೆಳಗ್ಗೆನೇ ಎದ್ದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು ಅಂತ ಎದೊಳಕ್ಕೆ ಎನರ್ಜಿ ಇಲ್ದಲೇ ಇದ್ದರೂ ಎದ್ದು ರೆಡಿಯಾಗಿ ವಿ ವೆಂಟ್ ಟು ದ ರೆಸ್ಟೋರೆಂಟ್. ಉಡುಪಿನಲ್ಲಿ ಇಂಥ ಹೋಟೆಲ್ ಇರೋದು ಇಟ್ ವಾಸ್ ಆ್ಯಕ್ಚುಲಿ ಕ್ವೈಟ್ ಸರ್ಪ್ರೈಸಿಂಗ್. ತುಂಬಾ ಚೆನ್ನಾಗಿತ್ತು, ವೇ ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್. ಸೊ ಐ ವಾಸ್ ಆ್ಯಕ್ಚುಲಿ ಎಕ್ಸೈಟೆಡ್ ಬ್ರೇಕ್ಫಾಸ್ಟಿಗೆ ಏನು ಮಾಡಿರ್ತಾರೆ ಅಂತ. ಬ್ರೆಡ್, ಬಟರ್, ಜಾಮ್, ಇಡ್ಲಿ, 2 types ಆಫ್ ಚಟ್ನಿ, ವಡೆ, ದೋಸೆ, ಸಾಂಬಾರ್, ಪೂರಿ, ಆಮೇಲೆ ಏನೋ ಗ್ರೇವಿ, ಪಲ್ಯಗಳು, ಚಿತ್ರಾನ್ನ, ಶಾವ್ಗೆ, ತುಂಬಾ ವೆರೈಟೀಸ್ ಇತ್ತು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ನಿಮಗೆ ಜ್ಯೂಸ್ ಮತ್ತು ಕಾಫಿ ಟೀ ಎಲ್ಲನೂ ಇತ್ತು. ಸೊ ನಾನು ಅದಷ್ಟೆಲ್ಲ ಹಾಕೊಬಂದು ಎಲ್ಲನೂ ಚೂರು ಟ್ರೈ ಮಾಡಿದೆ. ದ ಟೇಸ್ಟ್ ವಾಸ್ ರಿಯಲಿ ಗುಡ್. ಇಲ್ಲಿ US ಅಲ್ಲಿ ಬ್ರೆಡ್ ಜಾಮ್ ತಿಂದು ಸಾಕಾಯಿತು ಅಂತ ಇಂಡಿಯನ್ ಫುಡ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ನಮ್ಮಮ್ಮ ಅದೇನೋ ಆಸೆ ಆಯಿತು ಅಂತ ಬ್ರೆಡ್ ಜಾಮ್ ತಿಂತಾ ಇದ್ದಾರೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ಬಂದು ಕ್ವಿಕ್ಕಾಗಿ ರೆಡಿಯಾಗಿ ಊರು ಸುತ್ತೋಣ ಅಂತ ನಾನು ಅಮ್ಮ ಹೊರಟ್ವಿ. ಎಲ್ಲಾದರೂ ಆಚೆ ಹೋಗಿ ರೂಮಿಗೆ ಬಂದರೆ ಓ ಮೈ ಗಾಡ್ AC-ಯಿಂದ ಸಕ್ಕದಾಗಿ ಅನಿಸ್ತಾ ಇತ್ತು. ಶೆಕೆ ಅಂತೂ ಈಸ್ ಅಟ್ ಇಟ್ಸ್ ಪೀಕ್. ಬಟ್ ನಮ್ಮಮ್ಮ ಹೇಳೋ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಸೀಸನ್ ಟು ಟ್ರಾವೆಲ್ ಟು ಉಡುಪಿ ಅಂತೆ. ಇದೇ ಇಷ್ಟು ಶೆಕೆ ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಐ ಕ್ಯಾನ್ ಓನ್ಲಿ ಇಮ್ಯಾಜಿನ್ ಸಮ್ಮರಲ್ಲಿ ಹೆಂಗಿರುತ್ತೆ ಅಂತ. ಸೊ ಆಟೋ ಹತ್ಕೊಂಡು ನಾವು ಫಸ್ಟ್ ಹೋಗಿದ್ದೇನೆ ಮಲ್ಪೆ ಬೀಚ್ ಕಡೆಗೆ. ಬೈ ದಿಸ್ ಟೈಮ್ ಯು ಮಸ್ಟ್ ಆಲ್ ನೋ ದಟ್ ಐ ಆಮ್ ಕ್ರೇಜಿ ಅಬೌಟ್ ಬೀಚಸ್. ಸೊ ಇದನ್ನು ಹೆಂಗೆ ಮಿಸ್ ಮಾಡೋಕ್ಕಾಗತ್ತೆ ಹೇಳಿ. ಆದ್ರೂ ಫುಲ್ ಕವರ್ ಮಾಡಿಕೊಂಡು ಸನ್ಗ್ಲಾಸ್ ಹಾಕ್ಕೊಂಡು ಸನ್ಸ್ಕ್ರೀನ್ ಹಾಕ್ಕೊಂಡು ಎಲ್ಲನೂ ಬೀಚ್ ಹತ್ರ ಚಿಲ್ ಮಾಡೋಣ ಅಂತ ಹೊರಟ್ವಿ. ಐ ವಾಸ್ ಆ್ಯಕ್ಚುಲಿ ಸರ್ಪ್ರೈಸ್ ಬೈ ದಿಸ್ ಬಿಸ್ನೆಸ್ ಆಯಿತಾ. ಅಲ್ಲೇ ಸನ್ ಬೆಡ್ಸ್ ಹಾಕಿರ್ತಾರಲ್ಲ ಟು ಚಿಲ್ ಅಲಾಂಗ್ ವಿತ್ ದೀಸ್ ಅಂಬ್ರೆಲಾಸ್, ಅದನ್ನೂ ಇಷ್ಟು ಅವರ್ಲಿ ಬೇಸಿಸಲ್ಲಿ ಚಾರ್ಜ್ ಮಾಡ್ತಾರೆ. I was like, wow, this is actually a good business strategy ಅನ್ಕೊಂಡೆ. ಎನಿವೇಸ್ that was much necessary. ಅಲ್ಲಿ 2 ಚೇರ್ಸ್ ತೊಗೊಂಡ್ವಿ ಫಾರ್ ಆಲ್ಮೋಸ್ಟ್ an hour. ಅಲ್ಲಿ ಚಿಲ್ ಮಾಡಿದ್ವಿ, ಸ್ವಲ್ಪ ನೀರಲ್ಲೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ಸೆಂಟ್ ಮೇರೀಸ್ ಐಲ್ಯಾಂಡ್ಸ್ ಹೋಗೋಣ ಅಂತ ಅಲ್ಲಿ ಟಿಕೆಟ್ ತೊಗೊಂಡ್ರೆ ನಮಗೆ 800 ಆಯಿತು. ಅಟ್ ದಿಸ್ ಪಾಯಿಂಟ್ ಐ ವಾಸ್ ಅ ಲಿಟಲ್ ಸ್ಕೇರ್ಡ್ ಬಿಕಾಸ್ ಐ ಆಮ್ ಟೆರಿಫೈಡ್ ಆಫ್ ವಾಟರ್ಸ್. ಬಟ್ ಅಲ್ಲಿ ಬೋಟ್ ಬರೋಕ್ಕೆ ಇನ್ನೂ ಕಾಯಬೇಕಿತ್ತು. ಸೊ ಅದಕ್ಕೆ ಫೋಟೋಸು ವೀಡಿಯೋಸು ಎಲ್ಲ ತೆಕ್ಕೊಂಡ್ವಿ. ಆ್ಯಂಡ್ ದೆನ್ ವಿ ಹ್ಯಾಡ್ ಟು ವೇಟ್ ಫಾರ್ ಸಮ್ ಟೈಮ್. ಫೈನಲಿ ಬೋಟ್ ಬಂತು. ಬೋಟ್ ನೋಡಿದ್ರೆ ವಾಟ್ ಇದಿಷ್ಟು ಚಿಕ್ಕದಾಗಿದೆ, ಹೆಂಗಾಗಿತ್ತಪ್ಪ ಅಂತ ಅಂದ್ಕೊಂಡೆ. ನಮ್ಮಮ್ಮ ಏನಾಗಲ್ಲ ನಡಿಯೇ ಅಂತ ಫುಲ್ ಎಂತೂಸಿಯಾಸಮಲ್ಲಿದ್ದರು. ಓಕೆ ಫೈನ್ ಅಂತ ಲೈಫ್ ಜಾಕೆಟ್ ಹಾಕ್ಕೊಂಡು ಹೊರಟ್ವಿ. ಅಲ್ಲಿ ತುಂಬ ಅಷ್ಟೇನು ವಿಂಡ್ ಇಲ್ದಲೇ ಇರೋ ಕಾರಣ ಬೋಟ್ ಏನು ತುಳ್ಕಾಡ್ಲಿಲ್ಲ. ಸೊ ನಾನು ಧೈರ್ಯವಾಗಿ ಕುತ್ಕೊಂಡು ವ್ಯೂಸ್ ಎಲ್ಲ ಎಂಜಾಯ್ ಮಾಡಿದೆ. ಅಷ್ಟರಲ್ಲಿ ನಮ್ಮಮ್ಮ ಏದೋ ಬಾ ಒಂದು ವಿಡಿಯೋ ಫೋಟೋ ತಗೊಳ್ಳೋಣ ಅಂತ ಇದ್ರು. ನನ್ನ ಭಯ ನನಗೆ, ಬಟ್ ಆದರೂ ಹೆಂಗೋ ಧೈರ್ಯ ಮಾಡಿ ನಿಂತ್ಕೊಂಡೆ. ಅಲ್ಲಿ ನೋಡೋದಕ್ಕೆ ಇಟ್ ಇಸ್ ಲೈಕ್ ವೆರಿ ಕ್ಲೋಸ್ ಆಯ್ತಾ ಮಲ್ಪೆ ಬೀಚ್ಗೆ ಈ ಸೆಂಟ್ ಮೇರೀಸ್ ಐಲ್ಯಾಂಡ್. ಬಟ್ ಇಟ್ ಆಲ್ಮೋಸ್ಟ್ ಟುಕ್ 35 minutes ಫಾರ್ ಅಸ್ ಟು ಗೆಟ್ ದೇರ್. ಫೈನಲಿ ಅಲ್ಲಿ ಬಂದು ತಲುಪಿದ್ವಿ. ಸೊ ಸ್ವಲ್ಪ ನಡ್ಕೊಂಡು ಹೋದರೆ ಅಲ್ಲೇ ಎಂಟ್ರೆನ್ಸಲ್ಲೇ ತಿನ್ನೋದಕ್ಕೆ ಏನಾದರೂ ಚೂರು ಸ್ನ್ಯಾಕ್ಸ್ ಥರ ಇಟ್ಟಿದ್ರು. ನಮಗೆ ಹಶ್ವಾಗ್ತಾ ಇತ್ತು ಅಂತ ನಾವು ಸ್ವೀಟ್ ಕಾರ್ನ್ ತೊಗೊಂಡ್ವಿ ಚೂರು. ಆಮೇಲೆ ಮುಂದಕ್ಕೆ ನಡ್ಕೊಂಡು ಹೋದರೆ ಅಲ್ಲಿ ಪ್ರಾಪ್ಸ್ ಎಲ್ಲ ಇಟ್ಟಿದ್ರು ಫೋಟೋಸ್ ಎಲ್ಲ ತೊಗೊಳೋದಕ್ಕೆ. ಚೆನ್ನಾಗಿತ್ತು, ಒಂಥರ ಸ್ವಿಂಗ್ ಥರ ಇತ್ತು. ಅಲ್ಲೆಲ್ಲ ಕುತ್ಕೊಂಡು ತುಂಬ ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡೆ ನಾನು. ಆಮೇಲೆ ಇಲ್ಲಿ ರಾಕ್ ಫಾರ್ಮೇಷನ್ಸ್ ಡಿಫ್ರೆಂಟ್ ಆಗಿತ್ತು. ವಾಟರ್ ಬಂದು ಅದಕ್ಕೆ ಹಿಟ್ಟಾಗಿ ಒಂಥರ ಚಾಪ್ ಮಾಡಿರೋ ಥರ ಇತ್ತು. ಅಲ್ಲೇ ಕೂತು ಸ್ವೀಟ್ ಕಾರ್ನ್ ತಿಂದು ಮುಗಿಸಿ ಸ್ವಲ್ಪ ಸ್ವಿಂಗಲ್ಲಿ ಆಟ ಆಡಿ ವ್ಯೂಸ್ ಎಂಜಾಯ್ ಮಾಡಿದ್ವಿ. ಇಷ್ಟೇ ಅಂತ ಅಂದ್ಕೊಂಡ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಬೀಚ್ ಆಕ್ಸೆಸಬಲ್ ಇತ್ತು. ನನಗೆ ಫುಲ್ ಖುಷಿ ಆಗೋಯ್ತು, ಫೈನಲಿ ಸ್ವಲ್ಪ ಕಾಲಾದರೂ ನೆನೆಸ್ಬೋದು ಅಂತ. ಆಮೇಲೆ ಅವ್ನು ಬೋಟ್ ಅವನು ಡ್ರಾಪ್ ಮಾಡಬೇಕಾದ್ರೇನೆ 3:15 ಹೊರಡೋಣ ಅಂದಿದ್ದ. ನಾವು 3:50ನ 3:15 ಅಂದ್ಕೊಂಡು ಬೇಗನೆ ಬಂದು ಕಾಯ್ಕೊಂಡು ಕೂತಿದ್ವಿ. ವಾಪಸ್ ಬರ್ತಾ ವಿಂಡ್ಸ್ ವರ್ ಸೋ ಸ್ಟ್ರಾಂಗ್. ಬೋಟ್ ಅಲ್ಲಾಡಿದ್ದಕ್ಕೆ ನನ್ನ ಜೀವ ಬಾಯಿಗೆ ಬಂತು. ಫೈನಲಿ ಇದೊಂದು ಅಡ್ವೆಂಚರಸ್ ರೈಡ್ ಮುಗಿಸಿ ಹಶ್ವಾಗ್ತಿತ್ತು ಅಂತ ಇದೇನೋ ಮಚಲಿ ರೆಸ್ಟೋರೆಂಟ್ ತುಂಬಾ ಫೇಮಸ್ ಅಂತೆ. ಸೊ ಅದನ್ನು ಟ್ರೈ ಮಾಡೋಕ್ಕೆ
ಮಾಡಕ್ ಬಂದಿದ್ದೆ. ದ ಫುಡ್ ವಾಸ್ ಓಕೆ ಅನಿಸ್ತು. ಐ ಮೈಟ್ ಒಫೆಂಡ್ ಅ ಲಾಟ್ ಆಫ್ ಪೀಪಲ್ ಬಟ್ ನಾಟ್ ದ್ಯಾಟ್ ಗ್ರೇಟ್. ನಮ್ಮಮ್ಮ ಇಲ್ಲಿ ಉಡುಪಿ ಅವ್ರದ್ದೇನೆ ವುಡ್ಲೆಂಡ್ಸ್ ಹೋಟೆಲ್ ಇದೆ ಅಲ್ವಾ, ಅಲ್ಲಿ ಊಟ ಮಾಡಿದ್ರು. ಎಲ್ಲಾರು ಪ್ಲೇಸಸ್ ಹೋಗಿ ಸೂವಿನಿಯರ್ಸ್ ಆಗಿ ಏನೋ ಫ್ರಿಡ್ಜ್ ಮ್ಯಾಗ್ನೆಟೋ ಏನಾದ್ರು ತಗೊಂಡ್ರೆ, ನಮ್ಮ ಅಮ್ಮಂಗೆ ಇಲ್ಲಿ ಕುಚ್ಚಲಕ್ಕಿ ಬೇಕು ಅಂತ ದಿನಸಿ ಅಂಗಡಿನ ಹುಡ್ಕೊಂಡ್ ಬಂದು ಡೇಟ್ ಸಿರಪ್ಪು ಅಕ್ಕಿನ ತಗೊಂಡು ವಾಪಸ್ ನಾವು ಹೋಟೆಲ್ಗೆ ಹೋದ್ವಿ. ಇಷ್ಟೆಲ್ಲ ಓಡಾಡಿ ಸಾಕಾಗಿ ರೂಮಿಗೆ ಬಂದು ಮಂಚದ ಮೇಲೆ ಮತ್ತೆ ಒಂದು ಡೈವ್ ಹೊಡೆದು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಈವ್ನಿಂಗ್ ಆಬ್ವಿಯಸ್ಲಿ ಕಾಂಪ್ಲಿಮೆಂಟ್ರಿ ಹೈ ಟೀ ಇತ್ತಲ್ವಾ, ಸೊ ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಟ್ವಿ. ನೆನ್ನೆ ಇದ್ದಿದ್ದ ಮೆನ್ಯೂನೇ ಇರುತ್ತೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಟ್ವೀಕ್ಸ್ ಮಾಡಿದ್ರು. ನೆನ್ನೆ ಪಕೋಡ ಮಾಡಿದ್ರು, ಇದು ಮಿನಿ ಸಮೋಸ ಮತ್ತೆ ವಡೆ ಮಾಡಿದ್ರು. ಇನ್ನೇನು ಬ್ಯಾಂಗ್ಳೂರ್ ಹೊರಡೋ ಟೈಮ್ ಬಂದೇ ಬಿಡ್ತು. ಸೊ ರಾತ್ರಿಗೆ ಹಶ್ವಾಗತ್ತೆ ಅಂತ ಅಲ್ಲೇ ರೆಸ್ಟೋರೆಂಟಲ್ಲಿ ಊಟ ಪ್ಯಾಕ್ ಮಾಡಿಸ್ಕೊಂಡ್ವಿ. ರೂಮಿಗೆ ಬಂದು ಪ್ಯಾಕ್ ಮಾಡಿಕೊಂಡು ವಿ ಲೆಫ್ಟ್ ಟು ದಿ ಬಸ್ ಸ್ಟ್ಯಾಂಡ್. ಆನೆಸ್ಟ್ಲಿ ಟ್ರೈನ್ ಜರ್ನಿ ಸ್ವಲ್ಪ ಎಕ್ಸಾಸ್ಟಿಂಗ್ ಅನಿಸ್ತು. ಬಸ್ ಅಂದರೆ ಕ್ವಿಕ್ಕಾಗಿ ಇನ್ನ ರೀಚ್ ಆಗ್ಬೋದು ಅಂತ ವಿ ಆಪ್ಟೆಡ್ ಫಾರ್ ಬಸ್, ಗ್ರೀನ್ ಲೈನ್ಸ್ ಅಂತ. ಹೆಸರು ತಕ್ಕನಂಗೆ ಒಳಗೆಲ್ಲ ಆಂಬಿಯನ್ಸ್ ಒಳ್ಳೆ ಗ್ರೀನ್ ಲೈಟ್ ಹಾಕಿಟ್ಬಿಟ್ಟಿದ್ರು. ಮತ್ತೆ ನಾವು ಅಪ್ಪರ್ ಬಸ್ ತೊಗೊಂಡ್ವಿ. ಸೊ ಅಲ್ಲಿಗೆ ಹತ್ತಕ್ಕೆ ನಮ್ಮಮ್ಮ ಸಾಹಸ ಮಾಡ್ಕೊಂಡು ಬಂದರು. ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದು ಪನ್ನೀರ್ ಪುಳಿಮುಂಚಿ ಮತ್ತು ರೈಸನ್ನು ಕುತ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಹಿಂಗಿತ್ತು ನಮ್ಮ ಉಡುಪಿ ಮಂಗಳೂರು ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.